ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇಗೆ ಕಾಣಲೋಕ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಇವಾಗ ನಾನು ನಾಳೆಗೆ ಹೊಲಿಬೇಕು ಅಂತಂದ್ಬಿಟ್ಟು ನಾಳೆ ಕಟ್ಟಿಂಗ್ ಮಾಡ್ಕೊತ ಕೂತ್ರೆ ಆಗೋದಿಲ್ಲ ಅಂತಂದ್ಬಿಟ್ಟು ನೈಟೇ ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೈಟ್ ಕಟ್ ಮಾಡಿದರೆ ನಮಗೆ ಮತ್ತು ಡೇ ಟೈಮಲ್ಲಿ ಹೊಲಿಲಿಕ್ಕೆ ಈಸಿ ಆಗುತ್ತೆ ಅಂತಂದು ಟೈಮ್ ಸೇವ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನು ನೈಟೇ ಆದಷ್ಟು ಜಾಸ್ತಿ ಅಂದರೆ ನೈಟ್ ಕಟ್ ಮಾಡ್ಕೊತೀನಿ. ಇಲ್ಲ ಅಂದರೆ ಸ್ವಲ್ಪ ಡೇ ಟೈಮಲ್ಲಿ ಏನಾದರೂ ಸ್ವಲ್ಪ ಕಮ್ಮಿ ಇತ್ತು, ಅವತ್ತು ಸ್ಟಿಚಿಂಗ್ ಎಲ್ಲ ಜಾಸ್ತಿ ಇಲ್ಲ ಅಂತಂದಾಗ ಡೇ ಟೈಮಲ್ಲಿ ಕಟ್ ಮಾಡಿಕೊಂಡು ಹೊಲಿತೀನಿ. ಸೀಸನ್ ಸ್ವಲ್ಪ ಜಾಸ್ತಿ ಇತ್ತು, ಸೀಸನ್ ಟೈಮಲ್ಲಿ ಮಾತ್ರ ನಾನು ನೈಟೇ ಜಾಸ್ತಿ ಕಟ್ ಮಾಡಿಕೊಂಡು ಹೊಲಿಯೋದು. ಇವಾಗೆಲ್ಲ ನೈಟ್ ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ನಮಗೆ ಡೇ ಟೈಮಲ್ಲಿ ಹೊಲಿಲಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ, ಆ ಮೆಜರ್ಮೆಂಟ್ ಏನಿದೆ ಅಲ್ವಾ, ಅಳತೆ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿ ಎತ್ತಿಟ್ಕೊಂಡ್ರೆ ನಮಗೆ ಹೊಲಿಲಿಕ್ಕೆ ಇನ್ನೂ ಅನುಕೂಲ ಆಗೋದು ಅಂತಲೇ ಹೇಳ್ಬೋದು. ನನ್ನ ಒಂದು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇವಾಗ ಒಂದೊಂದೇ ಆಗಿ ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದಷ್ಟು ಇವಾಗ ಕಟ್ಟಿಂಗನ್ನು ಮಾಡೋದಿಲ್ಲ, ಅದು ಬಂದು ಮತ್ತು ನೆಕ್ಸ್ಟು ಈ ಮೂರನ್ನು ಮುಗಿಸ್ಬಿಟ್ಟು ಆಮೇಲೆ ನಾನು ಅದನ್ನು ನೆಕ್ಸ್ಟ್ ಡೇ ಕಟ್ಟಿಂಗನ್ನು ಮಾಡ್ಕೊತೀನಿ. ಅದಕ್ಕೋಸ್ಕರ ಎಷ್ಟು ಆಗುತ್ತೋ ಅಷ್ಟು ನಾನು ಜಾಸ್ತಿ ಓವರಾಗಿ ಕಟ್ಟಿಂಗ್ ಎಲ್ಲ ಮಾಡಲ್ಲ ಸ್ನೇಹಿತರೆ. ಒಂದು 4 ಬ್ಲೌಸು ಮಿನಿಮಮ್ ಅಂದರೆ 4ರಿಂದ ಅಷ್ಟೇ ಸ್ನೇಹಿತರೆ. ಮಿನಿಮಮ್ ಅಂದರೆ 3-4 ಬ್ಲೌಸನ್ನು ನಾನು ಕಟ್ ಮಾಡಿ ಎತ್ತಿಟ್ಕೊತೀನಿ ಅಡ್ವಾನ್ಸಾಗಿ. ಅದಕ್ಕಿಂತ ಹೆಚ್ಚಿಗೆ ನಾನು ಕಟ್ ಮಾಡಿ ಇಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಕಟ್ಟಿಂಗ್ ಎಲ್ಲ ಮಾಡಿ ಆದಮೇಲೆ ಇವಾಗ ನಾನು ಇದ್ರದ್ದೇ ಒಂದು ಬ್ಲೌಸಿನ ಮೆಜರ್ಮೆಂಟು, ಲೈನಿಂಗ್ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ನಿಮಗೇನಾದರೂ ಅದರದ್ದು ವಿಡಿಯೋ ಬೇಕು ಅಂತಂದರೆ ಅದ್ರ ಬೇಕಾದ್ರೆ ಲಿಂಕನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ. ಅದರದ್ದೇ ಒಂದು ವಿಡಿಯೋನ ಲಿಂಕನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಹಿಂದಿನ ವಿಡಿಯೋನೇ ಇರೋದು, ಅದೇನೋ ಜಾಸ್ತಿ ದೂರ ಏನಿಲ್ಲ ವಿಡಿಯೋ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಅದೇ ಥರ ನೀವು ಸ್ಲೀವ್ಸ್ಗೆ ಅಟ್ಯಾಚ್ ಅಂದರೆ ಲೈನಿಂಗನ್ನು ಅಟ್ಯಾಚ್ ಮಾಡಿದರೆ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ವ ನೈಟು, ಅಷ್ಟು ಇವಾಗ ನಾನು ಫ್ರಂಟು ಬ್ಯಾಕ್ ಪಾರ್ಟು ಎಲ್ಲನೂ ಅಟ್ಯಾಚ್ ಮಾಡಿ ಇವಾಗ ಹೊಲಿಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನೊಂದು ನಿಮಗೆ ಒಂದು ಟಿಪ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಪ್ಪ ಟಿಪ್ಸು ಅನ್ನೋದಾದರೆ, ಎಷ್ಟೊಂದು ಮಹಿಳೆಯರು ನಾನು ಒಂದು ದಿನಕ್ಕೆ 10 ಬ್ಲೌಸನ್ನು ಹೊಲಿತೀನಿ, 12 ಬ್ಲೌಸನ್ನು ಹೊಲಿತೀನಿ ಅಂತ ಹೇಳ್ತಾ ಇರ್ತಾರಲ್ವ. ಖಂಡಿತವಾಗ್ಲೂ ಅವ್ರು ಹೆಂಗೆ ಹೊಲಿತಾರೆ, 10-12 ಬ್ಲೌಸ್ ಹೊಲಿತಾರಂತಪ್ಪ, ನಮ್ಮ ಕೈಲೆಲ್ಲಾಗುತ್ತೆ, ಅಷ್ಟೊಂದು ಬ್ಲೌಸು ಆಗೋದಿಲ್ಲ, ಅಷ್ಟೊಂದು ಟೈಮು ಕೂಡ ಆಗೋದಿಲ್ಲ ನಮಗೆ ಅಂತ ಅನ್ಕೋಬೋದು. ಕೆಲವೊಬ್ಬರು ಹಂಗೆ ಅನ್ಕೊತಾರೆ. ಸ್ಟಿಚಿಂಗ್ ಮಾಡೋರು ನಾವು 10-12 ಬ್ಲೌಸನ್ನು ಒಂದು ದಿನಕ್ಕೆ ಮುಗಿಸ್ತೀವಿ ಅಂತ ಹೇಳ್ತಾರೆ. ಅದು ಹೆಂಗೆ ಮುಗಿಸ್ತಾರೆ, ಯಾವ ರೀತಿಯ ಒಂದು ಟೈಮನ್ನು ಮೇಂಟೈನ್ ಮಾಡ್ತಾರೆ ಅಂತ ಅನ್ನೋದಾದರೆ ಅವ್ರದ್ದು ಹೇಳ್ತೀನಿ ಸ್ನೇಹಿತರೆ. ಇವಾಗ ನಂದೇ ತೊಗೊಳ್ಳಿ, ನಾನು ಒಂದು ದಿನಕ್ಕೆ 5-6 ಬ್ಲೌಸನ್ನು ಹೊಲಿತೀನಿ ಮಿನಿಮಮ್ ಕೂತ್ಕೊಂಡ್ರೆ ಫಿಕ್ಸು. ಅಂದರೆ ಇವತ್ತು 5-6 ಬ್ಲೌಸ್ ಹೊಲಿಬೇಕು ಅಂತ ಅಂದ್ಕೊಂಡ್ರೆ 5-6 ಬ್ಲೌಸನ್ನು ಮುಗಿಸ್ಬಿಟ್ಟೆ ಎದ್ದೇಳೋದು. ಬಟ್ ಸೀಸನ್ ಟೈಮಲ್ಲಿ, ನಾರ್ಮಲ್ ಟೈಮಲ್ಲಿ ಏನೂ ಎಮರ್ಜೆನ್ಸಿ ಇಲ್ಲ ಹಂಗೆ ಹಿಂಗೆ ಅಂತಂದರೆ ಮಿನಿಮಮ್ ಅಂದರೆ ಒಂದು 3 ಬ್ಲೌಸ್ ಆದ್ರೂ ಹೊಲಿಬೋದು. ಹೌದಾ, 5-6 ಬ್ಲೌಸ್ ಹೊಲಿತೀರಾ, ಟೈಮನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅಂತ ಅನ್ಕೋಬೋದು. ನನ್ನ ಒಂದು ಟೈಮು ಅಂದರೆ ಒಂದು 5-6 ಬ್ಲೌಸ್ ಹೊಲಿಬೇಕಂತ ಕೂತ್ಕೊಂಡ್ರೆ ನನ್ನ ಒಂದು ಟೈಮು ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ಸಾಯಂಕಾಲ 6 ಗಂಟೆ ತನಕ 5-6 ಬ್ಲೌಸನ್ನು ಆರಾಮಾಗಿ ಹೊಲಿಬೋದು. ಅದು ಯಾವ ರೀತಿ ಅನ್ನೋದಾದರೆ ಸ್ನೇಹಿತರೆ, ಅಂದರೆ ಓವರಾಗಿ ಡಿಸೈನು ಇರೋದಿಲ್ಲ ಅಲ್ವಾ ಅಂಥದ್ದೊಂದು ಬ್ಲೌಸು. ಮತ್ತು ಸಿಂಪಲ್ಲಾಗಿ ರೌಂಡ್ ನೆಕ್ಕನ್ನು ತೆಗೆದುಬಿಟ್ಟು ಮತ್ತು ಸ್ವಲ್ಪ ಲೇಸ್ ಗೀಸ್ ಚೂರು ಏನಾದರೂ ಡಿಸೈನ್ ಮಾಡಿ ಹೊಲಿದ್ರೆ ಆರಾಮಾಗಿ ಹೊಲಿಬೋದು. ಪ್ಯಾಚ್ ವರ್ಕ್ ಮಾಡ್ಕೊತ ನಾವು ಒಂದು 5-6 ಬ್ಲೌಸ್ ಹೊಲಿತೀವಿ ಅನ್ನೋದು ಸಾಧ್ಯನೇ ಇಲ್ಲ, ಅದು ಆಗೋದು ಇಲ್ಲ ಅಂತಲೇ ಹೇಳ್ಬೋದು. ಮಿನಿಮಮ್ ಅಂದರೆ ಸಿಂಪಲ್ಲಾಗಿ ಒಂದು ಲೇಸ್ ಕೊಟ್ಬಿಟ್ಟು ಇಲ್ಲಾಂದರೆ ಒಂಚೂರು ಏನಾದರೂ ಡಿಸೈನ್ ಮಾಡಿಕೊಂಡು ಹೊಲಿದ್ರೆ ಆರಾಮಾಗಿ ಒಂದು 5-6 ಬ್ಲೌಸನ್ನು ಹೊಲಿಬೋದು, ಏನೂ ಅಡ್ಡಿಲ್ಲ. ನಿಮ್ಮದು ಮಿಷನ್ ಯಾವುದು ಅನ್ನೋದಾದರೆ, ನಮ್ಮದು ಡರ್ಬಿ ಮಿಷನ್ನು, ಐಸ್ಪೀಡ್ ಮಿಷನ್ನು. ನಾನು ಮೋಟರನ್ನು ಅದಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಆ ಮೋಟರನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಲ್ವ, ಅದ್ರ ಸಲುವಾಗಿ ಒಂದು 5-6 ಬ್ಲೌಸನ್ನು ಹೊಲಿಬೋದು. ಬರೀ ಜಸ್ಟ್ ಪೆಡಲ್ ಹಾಕಿ ತುಳಿಯೋದ್ರಿಂದ ಸ್ವಲ್ಪ ಒಂದು ಬ್ಲೌಸು ಅಥವಾ ಒಂದು
ಮಿನಿಮಮ್ ಅಂದರೆ 3 ಬ್ಲೌಸ್ ಆದರೂ ಹೊಲಿಬೋದು. ಸ್ವಲ್ಪ ಡಿಸೈನ್ ಮಾಡಿಕೊಂಡು ಹಂಗೆ ಹಿಂಗೆ ಆಚೆ ಈಚೆ ಅಂದರೆ ಒಂದು ದಿನಕ್ಕೆ 3 ಬ್ಲೌಸ್ ಆದ್ರೂ ಹೊಲಿಬೋದು, ಪೆಡಲ್ ಹಾಕ್ಕೊಂಡು ತುಳಿದ್ರೆ ಮತ್ತು ಒಂದು ದಿನಕ್ಕೆ 10 ಬ್ಲೌಸನ್ನು ಹೊಲಿತೀವಿ ಅಂತ ಹೇಳ್ತಾರಲ್ಲ, ಅವ್ರು ಹೆಂಗೆ ಟೈಮ್ ಮೇಂಟೈನ್ ಮಾಡ್ತಾರೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅವ್ರದ್ದು ಮಿನಿಮಮ್ ಬಂದು ಅದೇ 9 ಗಂಟೆ ಅಂತ ಇಟ್ಕೊಳ್ಳಿ. ಅದಾದಮೇಲೆ ನೈಟ್ವರೆಗೂ ಅವರು ಸ್ಟಿಚಿಂಗನ್ನು ಮಾಡ್ತಾಯಿರ್ತಾರೆ. ಅದರಲ್ಲೂ ಬೇರೆ ಪವರ್ ಮಿಷಿನ್ ಕೂಡ ಇರುತ್ತೆ ಅವ್ರ ಹತ್ರ ಸ್ನೇಹಿತರೆ. ಪವರ್ ಮಿಷಿನ್ ಇದ್ದರೆ ಮಾತ್ರ 10-12 ಬ್ಲೌಸ್ ಹೊಲಿಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಪವರ್ ಮಿಷಿನ್ ಇಲ್ಲ, ಇಂಥ ಫಾಸ್ಟಾಗಿ ನಾವು ಸ್ಟಿಚಿಂಗನ್ನು ಮಾಡ್ತೀವಿ ಅಂದರೂ ಕೂಡ ಮಿನಿಮಮ್ ಅಂದರೆ 7ರಿಂದ 8 ಬ್ಲೌಸ್ ಹೊಲಿಯೋದಕ್ಕೆ ಸಾಧ್ಯ ಆಗ್ಬೋದು. ಅಷ್ಟೇ ವ್ಯತ್ಯಾಸ. ನೀವು ಅನ್ಕೋತೀರಾ ಅವ್ರು ಅಷ್ಟೊಂದು ಬ್ಲೌಸ್ ಹೊಲಿತಾರೆ, ನಾವು ಯಾಕೆ ಇಷ್ಟು ಲೇಸಿ ಇದ್ದೀವಿ, ನಾವ್ಯಾಕೆ ನಿಧಾನ ಇದ್ದೀವಿ ಅಂತ ಅನ್ಕೋಬೋದು. ಬಟ್ ಮಿಷನ್ ಮೇಲೆ ಹೋಗುತ್ತೆ ಸ್ನೇಹಿತರೆ. ಅಯ್ಯೋ ಅವರು ಅಷ್ಟೊಂದು ಬ್ಲೌಸ್ ಸ್ಟಿಚಿಂಗನ್ನು ಮಾಡ್ತಾರೆ, ಮಿನಿಮಮ್ ನಾವಾದರೂ ಒಂದು 7ರಿಂದ 8 ಬ್ಲೌಸ್ ಆದರೂ ಮಾಡೋಣ, ಅವ್ರು 10-12 ಬ್ಲೌಸ್ ಮಾಡ್ತಾರಲ್ವ ಅಂತ ಅನ್ಕೊತ ಹೋದರೆ ನಮ್ಮ ಹೆಲ್ತು ಇಶ್ಯೂ ಆಗುತ್ತೆ. ನಮ್ಮದು ನಾರ್ಮಲ್ ಮಿಷಿನ್ ಇರೋದ್ರಿಂದ ನಮ್ಮದು ಸ್ವಲ್ಪ ಕೆಲಸ ನಿಧಾನ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇನ್ನೊಂದು ಟಿಪ್ಸ್ ಕೂಡ ಹೇಳ್ತೀನಿ ಸ್ನೇಹಿತರೆ. ಹಳ್ಳಿ ವಾತಾವರಣದಲ್ಲಿ ಯಾವ ರೀತಿ ಟೈಲರಿಂಗ್ಸ್ಗೆ ಕಷ್ಟ ಅಂದರೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಟೈಲರಿಂಗ್ಗೆ ಏನಪ್ಪ ಕಷ್ಟ ಅನ್ನೋದಾದರೆ ಸ್ನೇಹಿತರೆ, ಆ ಸ್ಟಿಚಿಂಗನ್ನು ಮಾಡಿಸ್ಕೊತಾರೆ, ಹೋಗ್ತಾರೆ. ಬಟ್ ನಾನು ನಾಳೆ ತಂದುಕೊಡ್ತೀನಿ, ನಾಳ್ದು ತಂದುಕೊಡ್ತೀನಿ ಅಂತ ಹೇಳ್ತಾರೆ ದುಡ್ಡು. ಬಟ್ ಅವರು ಆಲ್ರೆಡಿ ಒಂದು 3ರಿಂದ 4 ಸರಿ ಬ್ಲೌಸನ್ನು ವೇರ್ ಮಾಡಿರ್ತಾರೆ ಆಲ್ರೆಡಿ. ಆಮೇಲೆ ಮತ್ತು ಕಂಪ್ಲೇಂಟು ಏನಂತ ಕಂಪ್ಲೇಂಟು, ಯಾವಾಗ ಕಂಪ್ಲೇಂಟ್ ಬರುತ್ತೆ ಅಂದರೆ, ನಾವು ದುಡ್ಡು ಕೇಳಿರ್ತೀವಲ್ವ, ಬ್ಲೌಸು ಹೊಲ್ಕೊಟ್ಟಿದ್ನಲ್ವ ದುಡ್ಡು ಕೊಡಿ ಅಂತ ಕೇಳಿರ್ತೀವಲ್ವ, ಆವಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಪ್ಪಿತಪ್ಪಿ ಇನ್ನೊಂದು ಸರಿ ನಾವೇನಾದ್ರು ದುಡ್ಡು ಕೇಳಿದ್ವಿ ಅಂದರೆ, ಇಲ್ಲ ಬ್ಲೌಸು ಸ್ವಲ್ಪ ಇದಾಗಿದೆ, ಈ ಕಡೆ ಇಳಿಯುತ್ತೆ ಆ ಕಡೆ ಇಳಿಯುತ್ತೆ ಅಂತ ಕಂಪ್ಲೇಂಟು. ಅವ್ರು ಆಲ್ರೆಡಿ ಒಂದು 3ರಿಂದ 4 ಸರಿ ವೇರ್ ಮಾಡಿರ್ತಾರೆ, ಆದರೂ ದುಡ್ಡು ಕೊಡಬೇಕಾಗುತ್ತೆ ಅಲ್ವಾ ಅನ್ನೋದು ಒಂದು ಸುಳ್ಳು ಹೇಳೋದು ಒಂದು ಕೆಲವೊಬ್ಬರು ಇದ್ದಾರೆ ಸ್ನೇಹಿತರೆ. ಎಲ್ಲರೂ ಹಂಗೆ ಮಾಡಿಸ್ಕೊಳ್ಳಲ್ಲ, ಹಂಗೆ ಸುಳ್ಳು ಹೇಳೋದಿಲ್ಲ. ಕೆಲವೊಬ್ಬರು ದುಡ್ಡು ಕೊಡೋದಕ್ಕೆ ಆಗುತ್ತೆ ಅಂತ ಹ್ಯಾಮರ್ಸ್ಬಿಡೋದು, ಹಂಗಾಗುತ್ತೆ ಹಿಂಗಾಗುತ್ತೆ ಅಂದ ತಕ್ಷಣ ಇವ್ರು ಕೇಳೋದೇ ಬಿಟ್ಬಿಡ್ತಾರಲ್ಲ, ಆ ರೀತಿ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತಾರೆ. ನಿಜವಾಗ್ಲೂ ಒಂದು ಹಳ್ಳಿ ಕಡೆ ಟೈಲರಿಂಗು ಮಾಡೋದು ಸ್ವಲ್ಪ ಕಷ್ಟ. ನಾವು ಆಗಲೇ ಬೆಳತನ ಕೂತ್ಕೊಂಡು ಹೊಲಿಯೋದು, ಅವ್ರು ರೆಡಿ ಮಾಡಿಕೊಡ್ತೀವಿ, ಅವ್ರು ಹೇಳಿದ್ದ ಟೈಮಿಗೆ ನಾವು ಬ್ಲೌಸನ್ನು ರೆಡಿ ಮಾಡಿಕೊಡ್ತೀವಿ. ಅವ್ರು ಮಾಡೋದೇನಪ್ಪ ಅಂದರೆ ಹಿಂಗೆ ಮಾಡೋದು ನೋಡಿ ಸ್ನೇಹಿತರೆ. ಯಾರೋ ಒಬ್ರು ಕೆಲವೊಬ್ರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸಿಟಿ ಕಡೆ ಆದರೆ ಬೆಸ್ಟು. ಬ್ಲೌಸು ಹೆಂಗೆ ರೆಡಿ ಮಾಡ್ತೀವೋ ಅದರಂಗೆ ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ ಅವರು. ಇಷ್ಟು ಅಷ್ಟು ಅಂತ ಕಂಡೀಷನ್ ಕೂಡ ಇರೋದಿಲ್ಲ. ಇಷ್ಟು ಫೀಸ್ ಆಗಿದೆ, ಇಷ್ಟು ದುಡ್ಡಾಗಿದೆ ಅಂದರೆ ಮುಗಿದೋಯ್ತು, ದುಡ್ಡು ಕೊಟ್ಟೆ ಆಮೇಲೆ ಬ್ಲೌಸ್ಗಳನ್ನು ಬಟ್ಟೆ ನಾವು ಏನು ಸ್ಟಿಚಿಂಗ್ ಎಲ್ಲ ಮಾಡಿರ್ತೀವಲ್ವ ಅದನ್ನ ಅವ್ರ ಕಸ್ಟಮರ್ ಕೈಯಲ್ಲಿ ಕೊಡೋದು. ಸಿಟಿ ಕಡೆ ಹಂಗೆ ನಡೆಯುತ್ತೆ, ಇಲ್ಲಿ ಹಂಗೆ ನಡೆಯೋದೇ ಇಲ್ಲ. ಹಳ್ಳಿ ಕಡೆ ಆದರೆ ತುಂಬ ಕಷ್ಟ ಅಂದರೆ ಕಷ್ಟನೇ ಇರುತ್ತೆ ಸ್ನೇಹಿತರೆ. ನಾವೆಷ್ಟು ಕಷ್ಟಪಟ್ಟು ಒಂದು ಬ್ಲೌಸನ್ನು ರೆಡಿ ಮಾಡ್ತೀವಿ, ಬಟ್ ಅವ್ರಿಗೆ ಹಂಗೆ ಆಗಂಗಿಲ್ಲ ನೋಡಿ. ಬ್ಲೌಸು ಹೊಲ್ದಿರೋ ಅಂಥ ದುಡ್ಡು ಕೊಡೋದಕ್ಕೆ ಕೆಲವೊಬ್ರು ಹಂಗೆ ಆಟ ಆಡಿಸ್ತಾರೆ. ಬಟ್ ಅಂಥವ್ರು ಇರ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಕರೆಕ್ಟಾಗಿ ಬ್ಲೌಸನ್ನು ರೆಡಿ ಮಾಡಿಸ್ಕೊಂಡಾದ್ಮೇಲೆ ಬ್ಲೌಸ್ ದುಡ್ಡು ಕೊಟ್ಟು ಹೋದರೆ ನಮಗೂ ಖುಷಿ ಬರುತ್ತೆ. ನೆಕ್ಸ್ಟ್ ಟೈಮ್ ಅವ್ರಿಗೆ ಬರೋಕ್ಕೆ ಚಾನ್ಸೇ ಇರೋಲ್ಲ ಸ್ನೇಹಿತರೆ. ಹಂಗೆ ಮಾಡಿ ಹೋಗಿರ್ತಾರಲ್ವ, ನೆಕ್ಸ್ಟ್ ಟೈಮ್ ಬರೋದಕ್ಕೆ ಚಾನ್ಸೇ ಇರೋದಿಲ್ಲ. ಅವರು ಎಲ್ಲರ ಹತ್ರನೂ ಹಂಗೆ ಮಾಡ್ತಿರ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಒಬ್ಬರ ಹತ್ರ ಹಂಗೆ ಮಾಡಿಕೊಂಡ್ರೆ ಇನ್ನೊಬ್ರ ಹತ್ರ ಹೋಗಿರ್ತಾರೆ, ಅವ್ರ ಹತ್ರನೂ ಇದೇ ಥರ ಮಾಡಿದರೆ ಯಾರು ಅವ್ರಿಗೆ ಬ್ಲೌಸ್ ಹೊಲ್ಕೊಡೋಕ್ಕೆ ಚಾನ್ಸೇ. ಬಟ್ ಅವರು ಒಂದು ರೀತಿಲಿ ಸುಳ್ಳು ಹೇಳೋದ್ರಿಂದ ನಮಗೆ ಒಂದು ಸ್ವಲ್ಪ ಏನೋ ಒಂಥರ ಹಳಕ್ಕೆ ಕಾಣುತ್ತೆ. ನಾನೇನು ಮಿಸ್ಟೇಕ್ ಮಾಡಿದೆ, ನನ್ನ ಕಡೆ ಏನು ತೊಂದರೆ ಆಯಿತು, ಹಂಗೆ ಅವ್ರು ಮಾಡೋವಂಥ ಅಂಥ ಕೆಲಸಕ್ಕೆ ನಮ್ಮ ಮೇಲೆ ಒಂದು ಪರಿಣಾಮ ಬೀಳುತ್ತೆ. ಬೇಜಾರಾಗ್ಬಿಡುತ್ತೆ ಒಂದೊಂದು ಸಲ. ಕರೆಕ್ಟಾಗಿ ಅವ್ರು ದುಡ್ಡು ಕೊಡೋದು ಬೇಡ, ಹೋಗಲಿ, ಇಲ್ಲ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಕೊಂಡ್ರೆ ಪರವಾಗಿಲ್ಲ, ಮತ್ತು ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ ಅಂದರೆ ನಡೆಯುತ್ತೆ. ಬಟ್ ಹೊಲ್ದಿರೋ ಬ್ಲೌಸ್ ಮೇಲೆ ಕಂಪ್ಲೇಂಟ್ ಹಾಕಿ ನಮ್ಮ ಮೇಲೆ ಕಂಪ್ಲೇಂಟು, ಹಂಗೆ ಆಗಿದೆ ಬ್ಲೌಸ್ ಹಿಂಗಾಗಿದೆ ಅಂತ, ಅದೇ ಬೇಜಾರಾಗುತ್ತೆ ಸ್ನೇಹಿತರೆ. ಟೈಲರಿಂಗ್ ಎಲ್ಲರ ಟೈಲರ್ ಹತ್ರನೂ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಪ್ಪಿತಪ್ಪಿ ನೀವೇನಾದರೂ ಟೈಲರಿಂಗ್ ಮಾಡ್ತಾಯಿದ್ರೆ ಇಂಥ ಒಂದು ವಿಡಿಯೋ ನೋಡಿದರೆ, ಈ ಒಂದು ವಿಡಿಯೋ ನೋಡಿದರೆ ಕಮೆಂಟ್ ಮಾಡಿ. ನಿಮಗೇನಾದರೂ ಅನುಭವ ಆಗಿದೆಯಾ ಅಂತ ಖಂಡಿತವಾಗ್ಲೂ. ಓಕೆ ಸ್ನೇಹಿತರೆ, ಮ್ಯಾಟ್ರಿಗೆ ಬರೋಣ. ಅಷ್ಟು ಬ್ಲೌಸನ್ನು ಹೊಲಿತಾರೆ, ಇಷ್ಟು ಬ್ಲೌಸನ್ನು ಹೊಲಿತಾರೆ, ಅವರು ಅಷ್ಟು ಹೊಲಿತಾರೆ ಅಂತ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ನಾವು ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಅಲ್ಲೇ ಇರೋದು ವ್ಯತ್ಯಾಸ. ಮಿಷನ್ಗಳ ಮೇಲೆ ಕೂಡ ಹೋಗುತ್ತೆ, ಅವರವರ ಸರ್ವಿಸ್ ಮೇಲೆ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮಗೇನಾದರೂ ಒಂದು ಸ್ವಲ್ಪನಾದರೂ ಒಂದಿಷ್ಟು ಟಿಪ್ಸ್ಗಳನ್ನು ನಿಮಗೇನಾದರೂ ಗೊತ್ತಾಯಿತು, ಮತ್ತು ನಾನು ಒಂದು ದಿನಕ್ಕೆ ಎಷ್ಟು ಬ್ಲೌಸನ್ನು ರೆಡಿ ಮಾಡಬಹುದು ಅನ್ನೋದನ್ನು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ.
ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಅದು ಯಾವುದೇ ಒಂದು ರೀತಿ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನೋಡಿದ್ರಿ ಅಲ್ವಾ, 2 ಬ್ಲೌಸು ಕೂಡ ಕಂಪ್ಲೀಟ್ ಆಯಿತು. ಮತ್ತು ಕಟ್ಟಿಂಗ್ ಏನು ಮಾಡಿಟ್ಟಿರೋಂಥ ಬ್ಲೌಸ್ ಕೂಡ ಕಂಪ್ಲೀಟ್ ಆಯಿತು. ಸೈಡ್ ಫಿಟ್ಟಿಂಗ್ ಕೂಡ ನೀಟಾಗಿ ಬರಬೇಕು. ಆವಾಗ ನಾವು ಹೊಲ್ದಿರೋಂಥ ಬ್ಲೌಸು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.